ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, HRMS ಮತ್ತು ಖಜಾನೆ 2 ಇದರಲ್ಲಿ ಒಂದು ಹೊಸ ವೇತನ ಬಿಲ್ಗಳನ್ನು ಮತ್ತು ಯಾವುದೇ ಬಿಲ್ಗಳನ್ನು ಆನ್ಲೈನಲ್ಲಿ ಈಗ ಅಪ್ಲೈ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ನೇಹಿತರೆ, ಈ ಖಜಾನೆ 2 ತಂತ್ರಾಂಶ ಆಗೋದಕ್ಕೂ ಮುಂಚೆ ಭೌತಿಕವಾಗಿ ಬಿಲ್ಗಳನ್ನು ನೀಡಲಾಗ್ತಾಯಿತ್ತು, ಸಲ್ಲಿಸಲಾಗ್ತಾಯಿತ್ತು DDO ಅವರಿಗೆ, ಮತ್ತು ಅಲ್ಲಿಂದ ಕಾರ್ಯಗಳು ಮುಂದುವರಿತಾ ಹೋಗ್ತಾಯಿತ್ತು. ಸೊ ಈಗ ಖಜಾನೆ 2 ಮತ್ತು HRMS ತಂತ್ರಾಂಶ ಅಭಿವೃದ್ಧಿಪಡಿಸಿ ಅದರಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಸೇರ್ಪಡೆ ಮಾಡಿರೋದ್ರಿಂದ ಎಲ್ಲ ಆನ್ಲೈನ್ನಲ್ಲೇ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಅಂಶಗಳನ್ನು ಓದಲಾಗಿರ್ತಕ್ಕಂಥದ್ದು 1, 2, 3, 4 ಸ್ನೇಹಿತರೆ. ಇವರುಗಳಲ್ಲಿ ಚಲನ್ಗಳನ್ನು ಭೌತಿಕವಾಗಿ ಸಲ್ಲಿಸೋದನ್ನು ನಿಲ್ಲಿಸಲಾಗಿತ್ತು. ಮತ್ತು ಆಗಸ್ಟ್ 2023 ತಿಂಗಳಿಂದ ಖಜಾನೆ ಇಲಾಖೆಯ ವೇತನ ಬಿಲ್ಗಳಿಗೆ ಸಂಬಂಧಿಸಿದಂತೆ ಹೊಸ ವಿಧಾನವನ್ನು ಅನುಷ್ಠಾನಗೊಳಿಸಲಾಗಿತ್ತು. ಹಾಗೆಯೇ ಜಿಲ್ಲಾ ವಲಯದ ವೇತನ ಬಿಲ್ಗಳನ್ನು ಸಹ ಭೌತಿಕವಾಗಿ ಸಲ್ಲಿಸದೆ ಡಿಜಿಟಲ್ ರೂಪದಲ್ಲಿ ಸಲ್ಲಿಸಲು ಆದೇಶವನ್ನು ನೀಡಲಾಗಿತ್ತು. ಈ ರೀತಿ ಸ್ನೇಹಿತರೆ ಒಂದೊಂದಾಗಿ ಆದೇಶವನ್ನು ಹೊರಡಿಸಿ ಆದ ನಂತರ ಈಗ ಫೈನಲ್ ಆಗಿ ಆನ್ಲೈನ್ನಲ್ಲೇ ಅರ್ಜಿಯನ್ನು ಅಂದರೆ ವೇತನ ಬಿಲ್ಗಳನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಸ್ನೇಹಿತರೆ, ಏನು ಅಂತ ನೋಡೋದಾದರೆ ನೋಡಿ, ವೋಚರ್ಗಳ ಡಿಜಿಟಲೀಕರಣದ ಅಂಗವಾಗಿ ದಿನಾಂಕ 1/6/2025 ಜಾರಿಗೆ ಬರುವಂತೆ ರಾಜ್ಯ ವಲಯದ ಎಲ್ಲ ಹಣ ಸೆಳೆಯುವ ಬಟವಾಡೆ ಅಧಿಕಾರಿಗಳು ಸರ್ಕಾರದ ಆದೇಶ ಸಂಖ್ಯೆ ನೋಡಿ ರೀತಿದೆ. ಇದರಂತೆ ನೋಡಿ ಸೂಚನೆಗಳಿಗೆ ಒಳಪಟ್ಟು HRMS ಹಾಗೂ ಖಜಾನೆ 2ರಲ್ಲಿ ಸೃಜಿಸುವ ರಾಜ್ಯ ವಲಯದ ವೇತನ ಬಿಲ್ಲುಗಳು ಹಾಗೂ ಸಂಬಂಧಿಸಿದ ವೇತನದಲ್ಲಿನ ಕಡಿತ ಹಾಗೂ ವಸೂಲಾತಿಗಳ ಸಂಬಂಧ ಭೌತಿಕ ಶೆಡ್ಯೂಲ್ಗಳ ಬದಲು ಆನ್ಲೈನ್ನಲ್ಲಿ ಸಲ್ಲಿಸಲು ಹಾಗೂ ಇದಕ್ಕೆ ಸಂಬಂಧಿಸಿದ ಬಿಲ್ಗಳನ್ನು DDOಗಳು DSC ಮೂಲಕ ದೃಢೀಕರಿಸಿ ಖಜಾನೆಗಳಿಗೆ ಆನ್ಲೈನ್ ಮೂಲಕ ಸಲ್ಲಿಸುವಂತೆ ಹಾಗೂ ಭೌತಿಕವಾಗಿ ಸಲ್ಲಿಸಲು ಆದೇಶಿಸಲಾಗಿದೆ. ವೇತನ ಬಿಲ್ನಲ್ಲಿ ಸೆಳೆಯುವ ಇತರೆ ಭತ್ಯೆ ಬಿಲ್ಲುಗಳನ್ನು ಎಂದಿನಂತೆಯೇ ಭೌತಿಕವಾಗಿ ಸಲ್ಲಿಸುವುದು. ಹಾಗೆ ಖಜಾನಾಧಿಕಾರಿಗಳು ವೇತನ ಮತ್ತು ವೇತನೇತರ ಭತ್ಯೆಗಳಿಗೆ ಸಂಬಂಧಿಸಿದ ಬಿಲ್ಲುಗಳನ್ನು ಆನ್ಲೈನ್ನಲ್ಲಿ ಅಂಗೀಕರಿಸಿದ ನಂತರ ಕಡಿತ ಮತ್ತು ವಸೂಲಾತಿಗಳ ಸಾಫ್ಟ್ ಪ್ರತಿ ಆಧಾರದ ಮೇಲೆ ಮೌಲ್ಯಾಂಶಗಳನ್ನು ಪರಿಶೀಲಿಸಿ ಖಜಾನಾಧಿಕಾರಿಗಳು ಪ್ರತಿಯೊಂದು ಕಡಿತ ಮತ್ತು ವಸೂಲಾತಿಗಳನ್ನು ಹೈಪರ್ಲಿಂಕ್ ಮೂಲಕ ಪರಿಶೀಲಿಸಿದ ನಂತರ ಪಾವತಿ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುವುದು ಹಾಗೂ ಮಂಜೂರಾತಿ ಆದೇಶ ಮತ್ತಿತರ ಹೆಚ್ಚುವರಿ ಲಗತ್ತುಗಳನ್ನು ಕಡ್ಡಾಯವಾಗಿ ಬಿಲ್ಲಿನೊಂದಿಗೆ ಸಲ್ಲಿಸಬೇಕಾಗಿದ್ದಲ್ಲಿ ಅಂತಹ ಬಿಲ್ಲುಗಳನ್ನು ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ, ಗೃಹ ಪರಿಚಾರಿಕ ಭತ್ಯೆ, ಪ್ರಭಾರ ಭತ್ಯೆ, ಹೊಸ ನೇಮಕಾತಿ ಪ್ರಕರಣಗಳಲ್ಲಿ ಹಾಗೂ ಹಿಂದಿನ ತಿಂಗಳುಗಳ ವೇತನ ಇತ್ಯಾದಿ. ಇಂತಹ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಹಾಗೂ ಭೌತಿಕವಾಗಿ ಖಜಾನೆಗೆ ಸಲ್ಲಿಸುವುದು. HRMS 2.0 ವ್ಯವಸ್ಥೆ ಅನುಷ್ಠಾನವಾದ ನಂತರ ಇದನ್ನು ಪರಿಶೀಲಿಸಲಾಗುವುದು. ಈ ಸಂಬಂಧ ಕರ್ನಾಟಕ ಆರ್ಥಿಕ ಸಂಹಿತೆ ಮತ್ತು ಕರ್ನಾಟಕ ಖಜಾನೆ ಸಂಹಿತೆ ನಿಯಮಗಳಿಗೆ ಸೂಕ್ತ ತಿದ್ದುಪಡಿಯನ್ನು ತರಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಜ್ಯಪಾಲರ ಆದೇಶದ ಅನುಸಾರ ಈಗ ಪ್ರತಿಯೊಂದನ್ನು ಆನ್ಲೈನ್ ಮೂಲಕ ಮಾಡ್ತಾ ಇದ್ದಾರೆ. ಖಜಾನೆ 2 ಈಗ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ HRMS 2.0 ವ್ಯವಸ್ಥೆ ಅನುಷ್ಠಾನಗೊಳಿಸಿದ ನಂತರ ಮತ್ತಷ್ಟು ಸೇವೆಗಳನ್ನು ಆನ್ಲೈನಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ವೇತನ ಬಿಲ್ಲುಗಳಾಗಲಿ ಅಥವಾ ಹೆಚ್ಚುವರಿ ಅಥವಾ ಕಡಿತಗಳು ಯಾವುದೇ ಇರಲಿ, ಸೊ ಅದನ್ನೆಲ್ಲ ಈಗ ಪರಿಶೀಲನೆ ಆನ್ಲೈನ್ನಲ್ಲೇ ಆಗುತ್ತೆ. ಸೊ ಕೆಲಸನೂ ಕೂಡ ಬೇಗ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.